ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅನುಷ್ಕಾ ಲಾಗಿನ್ ಕನ್ನಡ. ನಾನು ನಿಮ್ಮ ಮನು ಮಂಜುನಾಥ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಿಲ್ಲ ದಯವಿಟ್ಟು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇವತ್ತು ಸ್ವಲ್ಪ ಫ್ರಿಜ್ಜೆಲ್ಲ ಗಲೀಜಾಗಿತ್ತು. ನಾನು ರೀಸೆಂಟಾಗಿ ಮೊನ್ನೆ ಎಲ್ಲ ಬಾಕ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇವತ್ತು ಫ್ರಿಜ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಫುಲ್ ಅಂತ ಅಂದ್ಕೊಂಡು ಎಲ್ಲ ಓಪನ್ ಮಾಡಿ ಹಾಗೆ ಎಲ್ಲ ತೊಳೆದು ಹಾಗೆ ಆ ಪ್ಲೇಸಿಗೆ ನಾನು ಫಿಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಯಾವ ಥರ ಫಿಟ್ ಮಾಡ್ಕೊಂಡಿದ್ದೀನಿ ಅಂತ. ಆ ಪೋರ್ಷನ್ಸ್ ಏನಪ್ಪ ಸುಟ್ಟಿದೆ ಅಂತ ನೀವು ಕೇಳ್ಬೋದು. ಅದೇನು ಅಂತಂದರೆ ನಾನು ತೆಂಗಿನಕಾಯಿನ ಒಲೆ ಮೇಲೆ ಇಟ್ಬಿಟ್ಟಿದ್ದೆ. ಅದೇನಾಗಿದೆ ಅಂದರೆ ಹಿಂದೆ ಎಲ್ಲ ಸ್ವಲ್ಪ ಸುಟ್ಟೋಗ್ಬಿಟ್ಟಿತ್ತು. ಸೊ ನನಗೆ ಗೊತ್ತಾಗಲಿಲ್ಲ, ತೊಗೊಂಡೋಗಿ ಹಾಗೆ ಫ್ರಿಜ್ ಮೇಲೆ ಇಟ್ಬಿಟ್ಟಿದ್ದೆ. ಸೊ ನನ್ನ ಮಗಳು ಅವಾಗ ತುಂಬಾ ಚಿಕ್ಕವಳು, ಫ್ರಿಜ್ ತಂದು ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ. ಆಗ ಆ ಪೋರ್ಷನ್ಸ್ ಮಾತ್ರ ಹಾಗೆ ಸುಟ್ಟೋಗ್ಬಿಟ್ಟಿತ್ತು. ಸೊ ಆದರೂ ನಮ್ಮ ಫ್ರಿಜ್ಜು ಏನೂ ಆಗಲಿಲ್ಲ, ತುಂಬಾ ಚೆನ್ನಾಗಿದೆ. ಈಗಲೂ ಅದೇ ಥರ ನೀಟಾಗಿ ವರ್ಕ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ನಾವು ಫ್ರಿಜ್ ತೊಗೊಬಂದು ಒಂದು 7-8 ಇಯರ್ಸ್ ಏನೋ ಆಗಿರ್ಬೋದು. ಸ್ಟಾರ್ಟಿಂಗ್ ಆ ಥರ ಆಗಿದ್ದು, ಆದರೂ ಚೆನ್ನಾಗಿದೆ, ಏನೂ ಆಗಲಿಲ್ಲ. ಹೇಳಬೇಕು ಅಂತಂದರೆ ನಾನು ಫ್ರಿಜ್ಜಲ್ಲಿ ಏನೂ ಜಾಸ್ತಿ ಸ್ಟೋರ್ ಮಾಡಲ್ಲ. ಇವಾಗ ಫುಲ್ ಏನು ಯೂಸ್ ಮಾಡಿರ್ತೀವಿ ನೋಡಿ, ಅದು ಆಫ್ ಇರುತ್ತಲ್ಲ, ಅದನ್ನು ಮಾತ್ರ ಸ್ಟೋರ್ ಮಾಡಿಕೊಂಡು ಅದು ಅಷ್ಟೇ 2-3 ಡೇಸಲ್ಲೆಲ್ಲ ಖಾಲಿ ಮಾಡಿಬಿಟ್ಟಿರ್ತೀನಿ. ಜಾಸ್ತಿನೂ ತರೋಕ್ಕೆ ಹೋಗಲ್ಲ. ಸೊ ನಮಗೆ ಎಷ್ಟು ಬೇಕು ಅಷ್ಟು ತೊಗೊಬಂದು ಒಂದು 3-4 ಡೇಸ್ಗೆಲ್ಲ ಖಾಲಿಯಾಗಿ ಬಿಡಬೇಕು, ಆ ಥರ ಸ್ಟೋರ್ ಮಾಡ್ಕೊತೀನಿ ಅಷ್ಟೇ. ಜಸ್ಟ್ ಏನಾದರೂ ಆಯಿಲ್ ಪ್ಯಾಕೆಟ್ ಏನಾದರೂ ಜಾಸ್ತಿ ತೊಗೊಬಂದರೆ ಅದನ್ನು ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ನಮ್ಮದು ಸಿಂಗಲ್ ಡೋರಿನ ಫ್ರಿಜ್ಜು, ಡಬಲ್ ಡೋರಿಂದೇನಲ್ಲ. ಹಾಗೆ ಪಲಾವ್ ಎಲೆ, ಸಾಸಸ್ ಏನಿದೆ ಅದನ್ನೆಲ್ಲನೂ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಅದು ಏನು ಜಾಸ್ತಿ ತೊಗೊಂಬರಲ್ಲ, ಸ್ವಲ್ಪನೇ ತೊಗೊಂಬಂದಿರ್ತೀನಿ. ಚಿಕ್ಕ ಬಾಟಲ್ ತೊಗೊಂಬಂದಿರ್ತೀನಿ. ಅದು ಜಾಸ್ತಿ ಎಲ್ಲೂ ನಾನು ಯೂಸ್ ಮಾಡಲ್ಲ. ಜಸ್ಟ್ ಫ್ರೈಡ್ ರೈಸ್ಗೆ ಅಷ್ಟೇ ಅನಿಸುತ್ತೆ ನಾನು ಹಾಕೋದು, ಅದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಸೊ ನಂತರ ನಾನು ಇಲ್ಲಿ ಬಾಕ್ಸ್ಗಳು ತೊಗೊಂಬಂದಿದ್ದೀನಿ ನೋಡಿ, ಅದು ಏನು ಯೂಸ್ ಆಗ್ತಿಲ್ಲ, ಸುಮ್ಮನೆ ನಾನು ಆನ್ಲೈನಲ್ಲಿ ತೊಗೊಂಡಿರೋದು. ಅದರಲ್ಲೇನು ಫಿಟ್ ಮಾಡೋಕ್ಕೆ ಕೂಡ ಆಗ್ತಿಲ್ಲ, ಅದನ್ನು ಹಾಗೆ ಇಟ್ಟಿದ್ದೀನಿ. ಸೊ ಸುಮ್ಮನೆ ಅದು ವೇಸ್ಟ್ ಆಯಿತು ತೊಗೊಬಂದಿದ್ದು. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಇತ್ತು, ಆ ಬೆಲ್ಲನೂ ಸ್ವಲ್ಪ ಸ್ಟೋರ್ ಮಾಡಿಟ್ಟಿದ್ದೀನಿ. ತೆಂಗಿನಕಾಯಿನೂ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊತೀನಿ. ತೆಂಗಿನಕಾಯಿನೂ ಜಾಸ್ತಿ ಏನು ತೊಗೊಂಬರಲ್ಲ, 2-3 ಅಷ್ಟೇ. ಹಾಗೆ ನಾನು ಉಪ್ಪಿನಕಾಯಿ ಬೇರೆ ಡಬ್ಬಕ್ಕೆ ಹಾಕ್ಕೊಂಡು ಇಟ್ಟಿಟ್ಕೊಂಡಿದ್ದೆ, ಅದು ಖಾಲಿಯಾಗಿ ಬಂದಿತ್ತು. ಹಾಗಾಗಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೆ. ಮತ್ತು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಎಲ್ಲ ಇದರಲ್ಲೇ ಸ್ಟೋರ್ ಮಾಡ್ಕೊತೀನಿ. ಮತ್ತು ಹೇಳಬೇಕು ಅಂದರೆ ನಾನು ವೆಜಿಟೇಬಲ್ಸ್ ಏನು ಜಾಸ್ತಿ ಸ್ಟೋರ್ ಮಾಡ್ಕೊಳ್ಳಲ್ಲ. ಇನ್ಸ್ಟೆಂಟಾಗಿ ಏನು ಅಲ್ಲೇ ಸಿಗುತ್ತೆ ನನಗೆ. ಏನಾದರೂ ಎಮರ್ಜೆನ್ಸಿ ಟೊಮೆಟೊ ಏನು ಫುಲ್ ಏನೂ ಹಾಕೋಕ್ಕಾಗಲ್ಲ ನೋಡಿ, ಅಂಥವು ಮಾತ್ರ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ಏನಿದ್ರೂ ಅಲ್ಲೇ ತೊಗೊಬಂದು ಅಲ್ಲೇ ಮಾಡ್ತೀನಿ. ಅಕಸ್ಮಾತ್ ತೊಗೊಬಂದ್ರೂ 3-4 ಡೇಸಲ್ಲೆಲ್ಲ ಖಾಲಿ ಮಾಡಿಬಿಡ್ತೀನಿ ಅಷ್ಟೇ. ಹಾಗೆ ತರಕಾರಿ ಇಡೋ ಬಾಕ್ಸ್ನೆಲ್ಲ ನಾನು ಓಪನೇ ಮಾಡೋಕ್ಕೆ ಹೋಗಲಿಲ್ಲ. ಮೊನ್ನೆ ರೀಸೆಂಟಾಗಿ ಒಂದು 3-4 ಡೇಸಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಮೇಲೆ ಹಾಗೆ ಒರೆಸ್ಬಿಟ್ಟು ಹಾಗೆ ಎಲ್ಲ ಸ್ಟೋರ್ ಮಾಡ್ಕೊಂಬಿಟ್ಟೆ. ನಾನು ಫ್ರಿಜ್ಜಲ್ಲಿ ಏನು ಜಾಸ್ತಿ ಐಟಮ್ಗಳೇನು ಇಟ್ಕೊಳ್ಳಲ್ಲ. ನೀವು ಕೇಳ್ಬೋದು ಯಾಕೆ ಇಟ್ಕೊಳ್ಳಲ್ಲ ಮೇಡಮ್ ಅಂತ. ನನಗೆಲ್ಲ ಇಲ್ಲೇ ಇನ್ಸ್ಟೆಂಟಾಗಿ ಸಿಗುತ್ತೆ, ಇಲ್ಲಿಂದನೇ ಹಾಗೆ ತೊಗೊಂಡು ಮಾಡ್ತೀನಿ. ಆಫ್ ಏನು ಕಟ್ ಮಾಡಿರ್ತೀನಿ, ಏನು ಮಿಕ್ಕಿರುತ್ತೆ ಅದನ್ನು ಮಾತ್ರ ಸ್ಟೋರ್ ಮಾಡ್ಕೊತೀನಿ. ನಾನು ಸಾಂಬಾರಾಗಲಿ ಮಿಕ್ಕಿರೋ ಏನು ಅಡುಗೆ ಐಟಮ್ ಮಾಡಿರೋದು ಏನೂ ಇಟ್ಕೊಳ್ಳಲ್ಲ ಅಲ್ಲಿ. ಜಸ್ಟ್ ಹಾಲು ಮತ್ತು ಮೊಸರು ಅಷ್ಟೇ ಇಟ್ಕೊತೀನಿ. ನಾನು ಸಾಂಬಾರು ಏನಾದರೂ ಮಿಕ್ಕಿದ್ರೂ ಅದು ಬೇಯಿಸಿ ಹೊರಗಡೆ ಇಟ್ಕೊಳ್ತೀನಿ ಹೊರತು ಫ್ರಿಜ್ಜಲ್ಲಿ ಏನು ಅದೆಲ್ಲ ಏನೂ ಇಟ್ಕೊಳ್ಳಲ್ಲ. ಸೊ ಇವತ್ತಿನ ರಾತ್ರಿ ಊಟಕ್ಕೆ ನಾನು ರೊಟ್ಟಿ ಮಾಡ್ಕೊಂಬೋಣ ಅಂತ ಅಕ್ಕಿ ರೊಟ್ಟಿನೂ ಎಗ್ ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ. ಸೊ ರೊಟ್ಟಿ ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು. ಫುಲ್ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ ಎಲ್ಲನೂ. ಆದರೂ ನನ್ನ ಮನೆಯವ್ರಿಗೆಲ್ಲ ನಮಗೆ ರೊಟ್ಟಿ ಅಂದ್ರೇ ತುಂಬಾ ಇಷ್ಟ. ಹಾಗಾಗಿ ಇವತ್ತು ಸ್ವಲ್ಪ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಎಗ್ ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಆ ಕಂಪ್ಲೀಟ್ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ರೊಟ್ಟಿ ವೀಡಿಯೋನ ನಾನು ಕಂಪ್ಲೀಟಾಗಿ ಮಾಡಿಲ್ಲ. ಸೊ ನಿಮಗೆ ಬೇಕು ಅಂತಂದರೆ ನಾನು ಇನ್ನೊಂದು ದಿನ ರೊಟ್ಟಿ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ರೊಟ್ಟಿಗೆ ಕಾಂಬಿನೇಷನ್ ಆಗಿ ತುಂಬಾ ವೆರೈಟೀಸ್ ಪಲ್ಯಗಳಿದೆ. ಎಗ್ ಬುರ್ಜಿ ಇದೆ, ಮತ್ತು ಗ್ರೇವೀಸ್ ಇದೆ, ಮತ್ತು ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು, ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ. ಸೊ ಇದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ರೊಟ್ಟಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಲಿತಾ ಏನಿಲ್ಲ, ಕನ್ಸಿಸ್ಟೆನ್ಸಿ ನೀಟಾಗಿ ನೋಡಿಕೊಂಡು ಚೆನ್ನಾಗಿ ಕಲಸಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ಎಲ್ರಿಗೂ ರೊಟ್ಟಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ರೊಟ್ಟಿ ಅಂದರೆ. ನಾನು ಚಿಕನಲ್ಲಿ ಜಾಸ್ತಿ ತಿಂದಿರೋದಂದರೆ ಈ ರೊಟ್ಟಿನೇ ಅಂತಲೇ ಹೇಳ್ಬೋದು. ಹೇಳಬೇಕು ಅಂತಂದರೆ ಮುಂಚೆ ಎಲ್ಲ ನಾನು ಅಷ್ಟೊಂದೇನು ಅಡುಗೆ ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ನಾರ್ಮಲಾಗಿ ಮಾಡ್ತಿದ್ದೆ. ಸೊ ಮತ್ತೆ ಎಲ್ಲ ಅಡುಗೆನೂ ಕಲ್ತ್ಕೊಂಡೆ. ಎಲ್ಲ ಅಂದರೆ ಪರ್ಫೆಕ್ಟಾಗಿ ಎಲ್ಲನೂ ಬರಲ್ಲ, ಒಂದು ಮೀಡಿಯಮಾಗಿ ಎಲ್ಲ 3/4% ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ನಾನು ಅಡುಗೆ ಮಾಡಬೇಕಂದ್ರೆ ತುಂಬ ಟೈಮ್ ತಗೊಂಡು ಪ್ರೀತಿಯಿಂದ ತಾಳ್ಮೆಯಿಂದ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಅಡುಗೆ ಎಲ್ಲ ಏನು ಮಾಡಿದ್ರು. ಸೊ ಇದ್ರ ಜೊತೆಗೆ ಹಾಗೆ ಊಟ ಕೂಡ ಮುಗಿಸ್ಕೊಂಡ್ಬಿಟ್ವಿ. ನೀವು ನೋಡ್ಬೋದು ಇಲ್ಲಿ ಕಿಚನ್ ಎಷ್ಟೊಂದು ಗಲೀಜಾಗಿದೆ ಅಂತಂದರೆ ಕಿಚನ್ ನೋಡೋಕ್ಕೆ ಭಯ ಆಗ್ತಿತ್ತು.
ಹೆಂಗಪ್ಪ ಕ್ಲೀನ್ ಮಾಡೋದು ಅಂದ್ಕೊಂಡು ಬಂದೆ. ಬಟ್ ಕ್ಲೀನ್ ಮಾಡಲೇಬೇಕು. ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಂಬೋಣ, ಇನ್ನು ಬೆಳಗ್ಗೆ ಎದ್ದು ಕಿಚನ್ ನೋಡೋಕ್ಕಾಗಲ್ಲ ಅಂತನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ತೊಳೆದಿರೋ ಪಾತ್ರೆನೆಲ್ಲ ಹಾಗೆ ಸ್ಟೋರ್ ಮಾಡ್ಕೊಂಡ್ಬಿಟ್ಟೆ. ಸೊ ನನ್ನ ವಿಡಿಯೋ ಇನ್ನೂ ಯಾರೆಲ್ಲ ನೋಡ್ತಿಲ್ಲ ದಯವಿಟ್ಟು ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡಿರೋವಂಥ ಎಗ್ ರೆಸಿಪಿನ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ.